ದೇವೇಗೌಡರ ಮೇಲೆ ಸಾತ್ತೂರಿಂದ ಟಿಕೆಟ್ ಕೊಟ್ಟರು. ನಾನು ಸ್ಟೂಡೆಂಟ್ ಲೀಡರ್ ಇದ್ದೆ, ನಾನು ನಮ್ಮ ಹರೀಶ್ ಇವರೆಲ್ಲ ಸ್ಟೂಡೆಂಟ್ ಲೀಡರ್ಸ್ SJRC ಕಾಲೇಜಲ್ಲಿದ್ದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ಸು ಭಾಳ ದೊಡ್ಡ ಮೊತ್ತದಿಂದ ಬಂತು. ಇಲ್ಲೂ ಕೂಡ ಏನೆಲ್ಲ ಕೊಟ್ಟರು, ಶರ್ಟು ಪ್ಯಾಂಟು ಎಲ್ಲ ಹೊಲಿಸ್ಕೊಂಡು ರೆಡಿ ಆಗಿದ್ರು. ನೋಡಿದ್ರೆ ನನ್ನ ಸಮೇತ ಕೊಚ್ಕೊಂಡು ಹೊಂಟೋದು ನಾವು. ಸೊ ವಿ ಆರ್ ಲಾಸ್ಟ್. ನಾನು ಸೋತೆ. ಅದಾದಮೇಲೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆದೆ. ಯಾಕೆ ಇವತ್ತು ಹೆಗಡೆಯವ್ರನ್ನ ದ್ವಿಪದಿಸಿ ಅಂತ ಕರೆದ್ರೆ, ಜಿಲ್ಲಾ ಪಂಚಾಯತು ನಮ್ಮ ಪ್ರಭಾಕರ್ ಹೇಳಿದಾಗೆ ಜಿಲ್ಲಾ ಪಂಚಾಯತು ಮೆಂಬರ್ ಇದೆ, ನಾನು ಜಿಲ್ಲಾ ಪರಿಷತ್ ಮೆಂಬರ್ ಇದೆ. ಆಗ ಅವನೊಂದು ಆರ್ಗ್ಯುಮೆಂಟ್ ಅಲ್ಲಿ ನಡೀತಾ ಇತ್ತು, ಅದು ಕೇಸ್ಗಳು ನಡೀತಾ ಇತ್ತು. ಈ ವಾಸ್ ಅಡ್ವೊಕೇಟ್ ಜನರಲ್ ಆಗ ರಾಮಕೃಷ್ಣ ಗೌಡ್ರ ಕಾಲದಲ್ಲಿ. ಆ ಆರ್ಗ್ಯುಮೆಂಟ್ ನೋಡಿ ನಾನು ಅವತ್ತೇ ಅವ್ರಿಗೆ ದೊಡ್ಡ ಅಭಿಮಾನಿ ಆದೆ, ಸಂತೋಷ ಅಭಿಮಾನಿ ಆದೆ. ಹಂಗೆ ಅವತ್ತು ತೆಗೆದುಕೊಂಡಂಥ ನಿರ್ಣಯ, ನಾನು ಜಸ್ಟ್ ಸುಮ್ಮನೆ ರೆಫರೆನ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಇಲ್ಲೆಲ್ಲೋ ನಾನು ನಮ್ಮ ಇವ್ರು ನೋಡಿದೆ, ಎಲ್ಲ ನಮ್ಮ XMP ನಮ್ಮ ನಾರಾಯಣ ಸ್ವಾಮಿ ಅವ್ರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಜಿಲ್ಲಾ ಪರಿಷತ್ ಅಧ್ಯಕ್ಷರು ಬೆಂಗಳೂರು ಗ್ರಾಮಾಂತರ. ನಾನು ಜಿಲ್ಲಾ ಪಂಚಾಯತ್ ಪರಿಷತ್ ಮೆಂಬರ್ ಇದ್ದೆ, ಅವರ ಅಧ್ಯಕ್ಷರು, ನಾನು ವಿರೋಧ ಪಾರ್ಟಿಲಿದ್ದೆ. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ಇಲ್ಲಿ SK ಡೇ ಅವರು ಒಂದು ದೊಡ್ಡ ಕಾನ್ಫರೆನ್ಸ್ ಮಾಡಿಸಿದ್ರು. ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ. ಸೊ ಇದನ್ನ ಅಮೆಂಡ್ಮೆಂಟ್ ತರಬೇಕು ಇಡೀ ದೇಶದ ಉದ್ದಕ್ಕೂ ಕೂಡ ಅಂತ ಹೇಳಿ ಅವರು ಇಲ್ಲಿಗೆ ಒಂದು JP ಪಾರ್ಕ್ ಅದೇನು ಕರೆಯೋದು, ಜಯಪ್ರಕಾಶ್ ನಾರಾಯಣ್ ಒಂದು ಯಲಂಕಿದ ಅಲ್ಲಿ ಅವರು ನಮ್ಮನ್ನೆಲ್ಲ ಕರೆಸಿದ್ರು. ನಾನು ನಾರಾಯಣ ಸ್ವಾಮಿ ಎಲ್ಲ ಹೋಗಿದ್ದು. ಅವರು ದಳ ಇದ್ದರು ಕೂಡ ಅವ್ರನ್ನ ಕರೆಸಿದ್ರು. ಈ ಮಣಿಶಂಕರಯ್ಯರು, ರಾಹುಲ್ ಗಾಂಧಿಯವರು, ರಾಜೀವ್ ಗಾಂಧಿಯವರು ಎಲ್ಲ ಸೇರಿ ಕರೆದು ಚರ್ಚೆ ಮಾಡಿದ್ರು. ಆಗ ನಾನು ಹೇಳಿದೆ, ನಮ್ಮ ಸ್ಟೇಟಲ್ಲಿ ಈಗಾಗಲೇ ಇದೆ, ರಾಮಕೃಷ್ಣ ಗೌಡ ಇದಕ್ಕೆಲ್ಲ ಬಹಳ ದೊಡ್ಡ ಮಾಡಿದ್ದಾರೆ. ರಾಮಕೃಷ್ಣ ಗೌಡ ಮಾಡಿದ್ದಾರೆ ಅಂತ ಇಲ್ಲಿಗೆ ಬಂದಿದ್ದೀನಿ, ಅದನ್ನೇ ತಿಳ್ಕೊಳ್ಳ ಅಂತ ಬಂದಿದ್ದೀರಿ. ಬಟ್ ಈ 73, 74ನೇ ತಿದ್ದುಪಡಿ ಯಾಕೆ ನಿಮ್ಮ ಸ್ಟೇಟಲ್ಲೂ ಇದೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಇಟ್ ಈಸ್ ಎ ಅಮೆಂಡ್ಮೆಂಟ್ ಟು ಕ್ರಿಯೇಟ್ ಯಂಗ್ ಲೀಡರ್ಸ್ ನಮ್ಮ ಪಂಚಾಯತ್ ಪಾರ್ಲಿಮೆಂಟ್. ಅದಕ್ಕೆ ನಾನು ಕರ್ನಾಟಕ ಸ್ಟಡಿ ಮಾಡಬೇಕು ಅಂತೇಳಿ ಬಂದಿದ್ದೀನಿ ಅಂತೇಳಿ ನನಗೆ ಅವ್ರು ಹೇಳಿದ್ರು. ಹಂಗೆ ಇವತ್ತು 73, 74ಗೆ ತಿದ್ದುಪಡಿ ಇಡೀ ದೇಶಕ್ಕೆ ಒಂದು ದೊಡ್ಡ ಚಿಂತನೆ ಆಗಬೇಕಾದ್ರೆ ಫೌಂಡೇಶನ್ ಅವತ್ತಿನ ಕಾಲದಲ್ಲಿ ರಾಮಕೃಷ್ಣ ಅವರು ಕೊಟ್ಟಿದ್ರು. ಈಗ ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ಸಾವಿರಾರು ಜನ ನಾಯಕರುಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಅದು ನಾನು ಒಬ್ಬ ಜಿಲ್ಲಾ ಪಂಚಾಯತ್ ಅಸೆಂಬ್ಲಿ ಸೋತಿದ್ರು ಕೂಡ ಜಿಲ್ಲಾ ಪಂಚಾಯತಿಗೆ ಪರಿಷತ್ಗೆ ಪಂಚಾಯತ್ ನಿಂತ್ಕೊಂಡು ಅವರು ನಮ್ಮ ಇವ್ರು ಹೇಳಿದಂಗೆ 8 ಬಾರಿ ಅಸೆಂಬ್ಲಿಗೆ ಕಂಟಿನ್ಯೂಸ್ ಆಗಿ ಬಂದು ಸಾತ್ಪುರಿಂದ ಇದಾದ್ಮೇಲೆ ಈ ಕನಕಪುರದಿಂದ ಬಂದು ಸೇವೆ ಮಾಡುವಂಥ ಅವಕಾಶ ಇವತ್ತು ಸಿಕ್ಕಿದೆ. ಆದರೆ ಒಂದು ವಿಚಾರ, ನಾನು ರಾಮಕೃಷ್ಣ ಹೆಗಡೆಯವರನ್ನ ವಿಧಾನಸಭೆಯಿಂದ ನೋಡಿದ್ದೇನೆ. ಕೆಲವು ದಿನಗಳ ಕಾಲ ವಿಧಾನಸಭೆಯಲ್ಲಿ ಇದ್ದು ಟೆಲಿಫೋನ್ ಟ್ಯಾಪಿಂಗ್ ಬಗ್ಗೆ ನಡೆದಂಥ ಚರ್ಚೆ ಇಡೀ ದೇಶದ ನಮ್ಮ ಕಾಂಗ್ರೆಸ್ ನಾಯಕರುಗಳೆಲ್ಲ ಬಂದು ಆ ಒಂದು ಘಟನೆನ ವೀರೇಂದ್ರ ಪಾಟೀಲ್ರಿಗೂ ರಾಮಕೃಷ್ಣ ಹೆಗಡೆಯವರಿಗೂ ಯಾವ ರೀತಿ ನಡೀತದೆ ಈ ಟೆಲಿಫೋನ್ ಟ್ಯಾಪಿಂಗ್ ಬಗ್ಗೆ ಅಂತೇಳಿ ಚರ್ಚೆ ಮಾಡಲಿಕ್ಕೆ ಬಂದು ಪಬ್ಲಿಕ್ ಗ್ಯಾಲರಿಯಲ್ಲಿ ಕೂತ್ಕೊಂಡು ಬಂದು ನೋಡ್ತಾ ಇದ್ರು. ಆ ಸೌಮ್ಯ, ಅವರ ಮಾತು, ಅವರ ಕತೆ, ಅವರ ಆಚಾರ ವಿಚಾರ, ಅವರ ಚಿಂತನೆ, ಇವ್ರು ಕೇಳಿ, ವೀರೇಂದ್ರ ಪಾಟೀಲ್ ಕೇಳಿ, ಈ ರಾಜಿ ಮಾಡ್ಕೊಳ್ತಾರ ಸ್ನೇಹ, ಅವ್ರ ಸಂಬಂಧ, ಲವಕುಶ ಸಂಬಂಧ ಇವೆಲ್ಲ ಕೂಡ ಇದ್ದಂಥ ಸಂದರ್ಭದಲ್ಲೂ ಕೂಡ ಅವ್ರ ಕಮಿಟ್ಮೆಂಟ್ಗೆ ವೀರೇಂದ್ರ ಪಾಟೀಲ್ ಜಗ್ಲಿಲ್ಲ, ರಾಮಕೃಷ್ಣ ಹೆಗಡೆಯವರು ಈ ಕಡೆ ವಿರೋಧ ಪಾರ್ಟಿ ಇಟ್ಕೊಂಡು ಅವರು ಜಗ್ಲಿಲ್ಲ. ಸೊ ಅವರ ಬೇಸಿಕ್ ಫಿಲಾಸಫಿ ಏನಿತ್ತು, ಅವರ ಪಾರ್ಟಿ ಪ್ರಿನ್ಸಿಪಲ್ ಏನಿತ್ತು, ಯಾವುದಕ್ಕೂ ಕೂಡ ಇಬ್ರು ಆಗಲ್ಲ. ದಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಪಾರ್ಲಿಮೆಂಟರಿ ಡಿಬೇಟ್. ನನಗೆ ಏನು ರಾಜಕಾರಣ ಏನು ಮಾತಾಡಬೇಕು ಅಂತ ಅಸೆಂಬ್ಲಿಲೇ ಗೊತ್ತಾಗ್ತಿತ್ತು. ಆಗೆಲ್ಲ ಬಹಳ ದೊಡ್ಡ ದೊಡ್ಡ ಘಟನೆಗಳೆಲ್ಲ ಇದ್ರು. ಇದ್ರು, ನಮ್ಮ ಬಂಗಾರಪ್ಪರು ಇದ್ರು, ಕಾಗೋಡು ತಿಮ್ಮಪ್ಪರು ಇದ್ರು, ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಎಲ್ಲ ಒಂದ್ ಕಡೆ ರಾಮಕೃಷ್ಣ ಹೆಗಡೆ, ಈ ಕಡೆ ಇವರು ಎಲ್ಲ ಕೂಡ ದೊಡ್ಡದಾಗಿತ್ತು. ಆಮೇಲೆ ಚಂದ್ರೇಗೌಡರು ಲೀಡರ್ ಆಫ್ ದಿ ಅಪೋಸಿಷನ್ ಆದರು.
ಎಲ್ಲ ಕೂಡ ಇಂಥವೆಲ್ಲ ನಡೀತು. ಬಟ್ ಇವತ್ತೊಬ್ಬ ರಾಜಕೀಯ ಮುತ್ಸದ್ದಿಯನ್ನ ಚರ್ಚೆ ಮಾಡಲಿಕ್ಕೆ ಅವರ ಆಚಾರ ವಿಚಾರಗಳನ್ನು ಅವರ ಸ್ಮರಿಸೋ ಜೊತೆಗೆ ಅವರ ಆಚಾರ ವಿಚಾರಗಳನ್ನು ಕೂಡ ಚರ್ಚೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಗುಣಗಾನ ಎಷ್ಟು ಬೇಕಾದ್ರೂ ನಾವು ಮಾಡ್ಬೋದು. ಬಟ್ ನಾನಾಗ ಒಂದು ಮಾತು ಹೇಳ್ತಾರೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಹಂಗೆ ರಾಮಕೃಷ್ಣ ಹೆಗಡೆ ಅವರು ಅವರ ಬದುಕಿನಲ್ಲಿ ಬಿಟ್ಟಿರುವಂತಹ ಆದರ್ಶ ಸಾಕ್ಷಿ ಬಿಟ್ಟುಗಳು ಇನ್ನ ಜೀವಂತವಾಗಿ ಉಳಿದಿದೆ. ಟೀಕೆ ಮಾಡೋದಿದೆ ಇರ್ತದೆ. ನಾನು ಹೇಳ್ತಾ ಇರ್ತೀನಿ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಟೀಕೆಗಳೆಲ್ಲ ನಾವು ತಲೆ ಕೆಡಿಸ್ಕೊಳ್ತೀವಿ. ಒಳ್ಳೆ ಕೆಲಸ. ಸೊ ಅದರಿಂದ ಅದನ್ನ ಮಾಡೋಣ. ಐ ಥಿಂಕ್ ಐ ಸ್ಟ್ಯಾಂಡ್. ಬೇರೆ ಬೇರೆ ವಿಚಾರಗಳೆಲ್ಲ ನಾನು ಈಗ ಜಾಸ್ತಿ ಮಾತಾಡ್ಕೊಂಡು ಹೋದ್ರೆ ನಿಮಗೂ ಎಲ್ಲ ಕೂಡ ಬಹಳ ಇದಾಗ್ತದೆ. ನಾನು ಬರೀ ನನಗೆ ಗೊತ್ತಿಲ್ಲ ಬೆಂಗಳೂರು ಬಗ್ಗೆ ಚರ್ಚೆ ಮಾಡ್ತೀವಿ ಅಂತೇಳಿ. ನಾನು ಬೇರೆಯವರ ಆದರ್ಶ, ಅವರ ಅನುಭವಗಳು, ಅವರ ಅಸೆಂಬ್ಲಿ ಮಾಡಿದಂಥ ಮಾತು, ಪಾರ್ಲಿಮೆಂಟಲ್ಲಿದ್ದಂಥ ಮಾತು, ಅವ್ರು ತೆಗೆದುಕೊಂಡಂಥ ಪೊಲಿಟಿಕಲ್ ಸ್ಟ್ಯಾಂಡ್ಗಳು ಯಾವ ಸಂದರ್ಭದಲ್ಲಿ ಎಷ್ಟು ಕಷ್ಟವಾದಂಥ ತೀರ್ಮಾನಗಳ ತೆಗೆದುಕೊಂಡಿದ್ರು ಅನ್ನೋದು ಕೂಡ ನಾನು ಸ್ವಲ್ಪ ಮೆಲುಕಾಕಿದ್ದೀನಿ. ಈಗ ಅದನ್ನು ಮಾತಾಡೋದಿಲ್ಲ. ಬಟ್ ಆಸ್ ಎ ಗುಡ್ ಪ್ಲಾನರ್, ಆಸ್ ಎ ಗುಡ್ ಚೀಫ್ ಮಿನಿಸ್ಟರ್ ವಿತ್ ಗವರ್ನೆನ್ಸ್, ಅವರ ಪರಿಶುದ್ಧವಾದಂಥ ರಾಜಕಾರಣ, ಆಡಳಿತ, ಅವರ ದಕ್ಷತೆ, ಇವತ್ತು ರೂರಲ್ ಡೆವಲಪ್ಮೆಂಟ್ ಜೊತೆಗೆ ಅವತ್ತು ನಜೀರ್ ಸಾಬ್ಗೆ ನೀರು ಸಾಬ್ ಅಂತ ಅವರಿಗೆ ಕೊಟ್ಟಂತ ಶಕ್ತಿ, ಆವತ್ತಿನ ಕಾಲದಲ್ಲಿ ಆ ಬೋರ್ವೆಲ್ಗಳು ಮಾಡಿಸಿ ಇಡೀ ಒಂದು ಟ್ರಾನ್ಸ್ಫಾರ್ಮೇಶನ್ ಮಾಡೋದು ಡ್ರಿಂಕಿಂಗ್ ವಾಟರ್ ವಿಚಾರದಲ್ಲಿ. ಸೊ ಅಂತ ವಿಚಾರಗಳೆಲ್ಲ ಕೂಡ ಇವತ್ತು ಕೂಡ ಇದೆ. ಬಟ್ ಏನಪ್ಪಾ ಅಂದ್ರೆ ನಾವು ನೆನೆಸ್ಕೊಳ್ಳಲ್ಲ ಅಷ್ಟೇ, ಅವನ್ನ ಸ್ಮರಿಸ್ಕೊಳ್ಳಲ್ಲ. ಅದನ್ನೆಲ್ಲ ನಾವೆಲ್ಲ ಮರ್ತು ಬಿಡ್ತೀವಿ. ಇದೇ ನಮ್ಮ ಕೆಲವು ರಾಜಕಾರಣಿಗಳು ಪಬ್ಲಿಕ್ ಮೆಮೊರಿ ಬಹಳ ಶಾರ್ಪ್. ಬಟ್ ಆದ್ರೂ ಇವತ್ತು ಇಂಥ ಒಂದು ಈ ವೇದಿಕೆ ಮುಖಾಂತರ ಕರೆಸಿ ಅವ್ರ ಬಗ್ಗೆ, ಅವರ ಆಚಾರ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ, ಅವ್ರು ಯಾವ ನಿಟ್ಟಿನಲ್ಲಿ ನಮ್ಮನ್ನ ತೆಗೆದುಕೊಂಡು ಹೋದ್ರು ಅನ್ನೋ ದೃಷ್ಟಿಯಿಂದ ಆ ರೀತಿ ನಾವೆಲ್ಲ ಕೂಡ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಹಂಗೆ ನನಗೆ ದೇವರು ಭಗವಂತ ಒಂದು ಸಣ್ಣ ಅವಕಾಶ ಕೊಟ್ಟಿದ್ದಾನೆ. ಸೊ ಹಂಗೆ ದೇವರು, ನಾನು ಇನ್ನೊಂದು ಮಾತು ಹೇಳ್ತಾ ಇರ್ತೀನಿ, ದೇವರು ಬರೋನು ಕೊಡೋದಿಲ್ಲ, ಶಾಪನ್ನು ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ನನಗೆ ಕೊಟ್ಟಿರುವಂಥ ಅವಕಾಶದಲ್ಲಿ ಖಂಡಿತ ಈ ಬೆಂಗಳೂರು ನಗರಕ್ಕೆ ನಿಮ್ಮೆಲ್ಲರ ಬೈಕೆ ಅಂತೆ. ನೀವು ಕೂಡ ಎಲ್ಲಿ ಬೇಕಾದ್ರೂ ಎಲ್ಲಿ ಕಸ ಇದೆ ಅಂತ ಒಂದು ಫೋಟೋ ಹೊಡೆದ್ಬಿಟ್ಟು ಆ ಸಾಕಿ ಹಾಕಿ ಪೋಸ್ಟ್ ಮಾಡಿದ್ರೆ ಒಂದು 3-4 ದಿನದಲ್ಲೇ ಅದಕ್ಕೊಂದು ಉತ್ತರ ಬರ್ತದೆ ಕ್ಲೀನ್ ಮಾಡೋಂಥ ಕೆಲಸ. ಎಲ್ಲಿ ಗುಂಡಿ ಇದೆ, ಗುಂಡಿ ನಾನು ಡೆಲ್ಲಿಲೂ ನೋಡಿದ್ದೀನಿ, ಮುಂಬೈಲೂ ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ, ಎಲ್ಲ ಕಡೆನೂ ಇಷ್ಟೇ. ಬಟ್ ಪಬ್ಲಿಕ್ ಸಿಟಿಸನ್ಸ್ ಕೂಡ ಕೋಪರೇಟ್ ಮಾಡಲೇಬೇಕಾಗ್ತದೆ. ಎಲ್ಲ ಗಾಡಿಗಳೆಲ್ಲ ಖಾಲಿ ಸೈಕಲ್ ಇಟ್ಕೊಬಿಟ್ಟಾರೆ. ಯಾವುದೋ ಕಾಲದಲ್ಲಿ ಇದು ಕೂಡ ಕೈ ಕಟ್ತಾ ಇಲ್ಲ. ಎಲ್ಲರೂ ಕೂಡ ಸುಮ್ಮನೆ ಬಿಸಾಕ್ಬಿಟ್ಟು ಗಾಡಿ ತಗೊಂಡು ಹೋಗ್ತಾರೆ, ಎಲ್ಲ ಬಿಸಾಕ್ಬಿಟ್ಟು ಹೋಗ್ತಾರೆ. ಈ ಮನೆಗೆ ಖರ್ಚು ಇದನ್ನ ಒಂದಷ್ಟು ಕಲೆಕ್ಟ್ ಮಾಡಬೇಕು ಕಸಕ್ಕೆ ಅಂತಂದ್ರೆ ಅದಕ್ಕೊಂದಷ್ಟು ಟೀಕೆ ಮಾಡ್ತಾರೆ. 25 ರೂಪಾಯಿ 50 ರೂಪಾಯಿ ಫಿಕ್ಸ್ ಮಾಡಿದ್ದೀವಿ, ಅದಕ್ಕೂ ಕೂಡ ಟೀಕೆ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಇದು ಬಿಗ್ ಚಾಲೆಂಜಿಂಗ್. ಬೈ ಪ್ಯಾಷನ್ ಐ ಹ್ಯಾವ್ ಟೇಕನ್ ದಿಸ್ ರೆಸ್ಪಾನ್ಸಿಬಿಲಿಟಿ. ಖಂಡಿತ ಏನೇ ಇರಲಿ, ಐ ವಿಲ್ ಡೂ ಮೈ ಬೆಸ್ಟ್. ನಿಮ್ದೆಲ್ಲ ಸಹಕಾರ ಇರಲಿ. ಇವತ್ತು ವಿಶೇಷವಾಗಿ ಬಂದು ರಾಮಕೃಷ್ಣ ಹೆಗಡೆ ಅವರ ಜನ್ಮದಿನ ನಾವು ಆಚರಣೆ ಮಾಡಿ ನೆಕ್ಸ್ಟ್ 100 ಡೇಸ್ಗೆ 100 ಇಯರ್ ನಾವು ಮಾಡ್ಬೇಕಾದ್ರೆ ಅವ್ರದ್ದೊಂದು ಹೆಸರು ಬೆಂಗಳೂರು ನಗರದಲ್ಲಿ ಶಾಶ್ವತವಾಗಿ ಸರ್ಕಲ್ಲು, ರಸ್ತೆನೋ, ಒಂದು ಜಾಗನೋ, ಯಾವುದೋ ಒಂದು ಇತಿಹಾಸ ಪುಟಕ್ಕೆ ಸೇರುವಂಥ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ, ಮತ್ತೆ ಅವ್ರ ಕುಟುಂಬದವರೇ ಮತ್ತು ಅವ್ರ ಅನ್ಯಾಯಿಗಳು, ಅವ್ರ ಕುಟುಂಬ ಅಂದರೆ ಇಸ್ ನಾಟ್ ಇಸ್ ಫ್ಯಾಮಿಲಿ. ಕುಟುಂಬ ಅಂತಂದ್ರೆ ಅವ್ರ ಕುಟುಂಬ ಅಂತಂದ್ರೆ ಎಲ್ಲರ ಅಭಿಮಾನಿಗಳು ಕೂಡ ಅವ್ರದ್ದೊಂದು ಕುಟುಂಬ. ಯಾಕೆಂದ್ರೆ ಅವ್ರು ಯಾರು ಕುಟುಂಬದ ಬಗ್ಗೆ ಚಿಂತೆ ಮಾಡಲಿಲ್ಲ, ರಾಜ್ಯದ ಬಗ್ಗೆ ಚಿಂತೆ ಮಾಡಿದ್ರು, ಸಮಾಜದ ಬಗ್ಗೆ ಚಿಂತೆ ಮಾಡಿದ್ರು, ಯುವಕರ ಬಗ್ಗೆ ಚಿಂತೆ ಮಾಡಿದ್ರು, ಯುವಕರು ಬೆಳೆಸುವಂತ ಪ್ರಯತ್ನವನ್ನು ಮಾಡಿದ್ರು. ಆ ಕುಟುಂಬಕ್ಕೆ ಎಲ್ಲ ಶುಭ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.